ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಗಾಡಿನ ಫೈನಲ್ 4.5 ಲಕ್ಷ ಕೊಡ್ತೀನಿ ಸರ್. 4,50,000 ಫೈನಲ್. ಸರ್ ಇದು 19 ಮಾಡಲು VDI, ಸೆಕೆಂಡ್ ಓನರ್, ನ್ಯೂ ಶೇಪ್. ಹೌದು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ನಾವು 10.5 ಲಕ್ಷ ಹೇಳ್ತಾ ಇದೀವಿ. ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂತು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 21 ಮಾಡಲ್, 70,000 ರನ್ ಆಗಿದೆ. CNG ವಿತ್ ಪೆಟ್ರೋಲ್. CNG ಪ್ಲಸ್ ಪೆಟ್ರೋಲ್ ಗಾಡಿ. 21 ಮಾಡಲು ನ್ಯೂ ಶೇಪ್. ಇದು 2020 ಮಾಡಲು ಬಿ ವರ್ಷನ್. ಹೌದು. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 1,20,000 ಓಡಿದೆ. ಇದು 1,20,000 ಕಿಲೋಮೀಟರ್ ರನ್ ಆಗಿದೆ. ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ. 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. 21 ಮಾಡಲು CNG ಪ್ಲಸ್ ಪೆಟ್ರೋಲ್. ಹೌದು. 1493 ಗಾಡಿ ನಂಬರ್ ಬಂದ್ಬಿಟ್ಟು. ಅಂಡ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಸರ್. ಅಂಡ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 11 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಅಲ್ವಾ? ಹೌದು. 18 ಮಾಡಲು. ಹೌದು. 16 ಮಾಡಲು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 3.5 ಹೇಳ್ತಾ ಇದೀವಿ ಸರ್. ಬರೀ 3.5 ಲಕ್ಷ. ಅಂಡ್ ಸರ್ ಈ ಗಾಡಿಗೆ ಒಂದು 4 ರಿಂದ 5 ಲಕ್ಷ ಲೋನ್ ಆಗುತ್ತೆ ಸರ್. ಒಂದು 4.5 ಮಾಡಿಸ್ಕೊಡ್ತೀವಿ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ 710 ಕೊಡ್ತೀವಿ. 7,10,000 ಫೈನಲ್. 19 ಮಾಡಲು. ಹೌದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? ಇದ್ದೀರಾ? ಇದು 6.5 ಹೇಳ್ತೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 6.5 ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? 3.5 ಫೈನಾನ್ಸ್ ಹಾಕ್ಸ್ಕೊಡ್ತೀವಿ. 3.5 ಫೈನಾನ್ಸ್ ಹಾಕ್ಸ್ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು 90,000 ರನ್ ಆಗಿದೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಮೇನ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಬ್ರಿಸ್ಟೋನ್. ಸೊ ಆರಾಮಾಗಿ ಓಡಿಸ್ಕೊಬಹುದು. ಕಾರ್ ಮಾತ್ರ ₹1 ಖರ್ಚಿಲ್ಲ. ಡೀಸೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಅಂಡ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 5.5 ಲಕ್ಷ. 5.5 ಲಕ್ಷ ನಿಮ್ಗೆ 5 ಲಕ್ಷ ಗಂಟ ಲೋನೇ ಆಗೋಗ್ಬಿಡುತ್ತೆ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 8 ಲಕ್ಷ ಫೈನಲ್ ಕೊಡ್ತೀನಿ. 8 ಲಕ್ಷ ಫೈನಲ್. ಸರ್ ಎಷ್ಟು ಆಪಲ್ ಕಟ್ಟಿದೆ ಸರ್ ಟೋಟಲ್? ಸರ್ ಟೋಟಲ್ 4 ವೆಹಿಕಲ್ ಇದೆ. ಎಲ್ಲ ಇದೆ ಕಲರ? 18, 20, 19. 18, 20, 19. ಸೊ ನೋಡ್ತಾ ಇರ್ಬೋದು ಒಂದೇ ಒಂದ್ ಪೀಸ್ ಇದೆ. ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. 9942 ಗಾಡಿ ನಂಬರ್ ಬಂದ್ಬಿಟ್ಟು ಬರೀ 1,70,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ರಿವರ್ಸ್ ಪಾರ್ಕಿಂಗ್, ಸೆನ್ಸರ್ಸ್ ಎಲ್ಲ ಇದೆ. ಇಂಡಿಕಾ V2 LX ವೆಹಿಕಲ್ 2018 ಮಾಡಲ್. ಸೆಕೆಂಡ್ ಓನರ್ ವೆಹಿಕಲ್. ಅದನ್ನು ಸೆಕೆಂಡ್ ಓನರ್ 18 ಮಾಡಲ್. ಸರ್ ಇದು 4.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4.30 ಕೊಡ್ತೀವಿ. 4.30 ಫೈನಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಮೋಸ್ಟ್ ವಾಂಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಈ ಲೊಕೇಶನ್ ಗೆ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಯಾರೆಲ್ಲ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಗೆ ನೋಡಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಇವತ್ತು SLV ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಕಂಪ್ಲೀಟ್ ಆಗಿ? ಸರ್ ಒಂದು 40 ಇದೆ. 40 ವೆಹಿಕಲ್ಸ್. ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಇವಾಗ ಡಿಸೈರ್ ಗಳಿಗೆಲ್ಲ ಹುಡುಕ್ತಾ ಇರ್ತಾರೆ. ಸೊ ಶಾರ್ಟ್ ಡಿಕ್ಕಿ ಡಿಸೈರ್ ಎಷ್ಟಿದೆ ಸರ್? ಶಾರ್ಟ್ ಡಿಕ್ಕಿ ಒಂದು 10 ಇದೆ. 10 ಇದೆಯಾ? ಲಾಂಗ್ ಡಿಕ್ಕಿ ಡಿಸೈರ್? ಲಾಂಗ್ ಡಿಕ್ಕಿ ಒಂದು 3-4. ಅಂಡ್ ಮೋಸ್ಟ್ ಫೇವರೇಟ್ ಗಾಡಿಗಳು ಅಂಡ್ ಇದು ಆಪಲ್ ಕಟ್ ಅಂತಾರಲ್ಲ, ಸೊ ಆ ಗಾಡಿಗಳು ಅದು 4-5. ಅಂಡ್ ರೆಟಿಗಾ ಎಷ್ಟಿದೆ ಸರ್? ರೆಟಿಗಾ ಒಂದು 5 ಗಾಡಿ. 5 ಗಾಡಿ ಇದೆ. ಅಂಡ್ ಇಟಿಎಸ್ ಎಷ್ಟಿದೆ ಸರ್? ಇಟಿಎಸ್ ಒಂದು 5 ಗಾಡಿ. ಅಂಡ್ ಪ್ರೈಮ್ ಹುಂಡೈ ಎಕ್ಸ್ಚೇಂಜ್ ಪ್ರೈಮ್ ಕೂಡ ಇದೆಯಾ? ಪ್ರೈಮ್ ಹುಂಡೈ. ಅಂಡ್ ಇನೋವಾ ಸರ್? ಇನೋವಾ ಕ್ರಿಸ್ಟಾ ಕೂಡ ಇದೆ. ಅಂಡ್ ಸರ್ ಇವಾಗ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗು ಏನಾದ್ರು ಆಪ್ಷನ್ ಇದೆಯಾ ಸರ್? ಇವಾಗ ಕಡಿಮೆ ಬಡ್ಜೆಟ್ ಅಲ್ಲಿ ಟ್ರಾವೆಲ್ ಗೆ ಓಡಿಸ್ಕೊಳ್ಳೋರು ಓಲಾ ಇದಕ್ಕೆಲ್ಲ ಸರ್ ವೆರಿಟೋ ತಗೋಬಹುದು. ಕಡಿಮೆ ಬಜೆಟ್ ಅಂದ್ರೆ ವೆರಿಟೋ ಎಷ್ಟು? 3 ಲಕ್ಷ. 3 ಲಕ್ಷ ವೆರಿಟೋ. ಹೌದು. ಸೊ ಇವಾಗ ಲೋನು ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಪ್ರೊಸೀಜರ್? ಸರ್ 5 ಲಕ್ಷ ಮೇಲ್ಗಡೆ ಇರೋ ವೆಹಿಕಲ್ ಗಳಿಗೆಲ್ಲ ಲೋನ್ ಆಪ್ಷನ್. 5 ಲಕ್ಷ ವೆಹಿಕಲ್ ಮೇಲೆ ಇರೋದ್ರೆಲ್ಲ ಲೋನ್ ಆಪ್ಷನ್. ಸೊ ಥ್ರೂಔಟ್ ಕರ್ನಾಟಕ ಪೂರ್ತಿ ಮಾಡಿಸ್ತೀವಿ. ಸೊ ನೋಡ್ತಾ ಇರ್ಬೋದು ಕರ್ನಾಟಕ, ಓನ್ಲಿ ಕರ್ನಾಟಕ ಥ್ರೂಔಟ್ ಪೂರ್ತಿ ನಿಮ್ಗೆ 100% ಲೋನ್ ಮಾಡಿಸ್ಕೊಡ್ತಾರೆ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ SLV ಕಾರ್ಸ್ ಕಡೆಯಿಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಶೋರೂಮ್ ಹೆಸರು ಬಂದ್ಬಿಟ್ಟು SLV ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಗಿರಿನಗರ ಹೊಸಕೆರೆಹಳ್ಳಿ ಮೇನ್ ರೋಡ್ ಹತ್ರ ಬರುತ್ತೆ ನಿಮ್ಗೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಹತ್ತತ್ರ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ 40 ಗಾಡಿಗಳಿದೆ. ಸೊ ಎರ್ಟಿಗಾ ಹುಡ್ಕೋರ್ಗೆ ಎರ್ಟಿಗಾ ಇದೆ, ಅಂಡ್ ಸಿಯಾಸ್ ಇದೆ, ಅಂಡ್ ಹುಂಡೈ ಎಕ್ಸೆಂಟ್ ಪ್ರೈಮ್ ಇದೆ, ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ, ಅಂಡ್ ಆಪಲ್ ಕಟ್ಟು, ಶಾರ್ಟ್ ಡಿಕ್ಕಿ, ಲಾಂಗ್ ಡಿಕ್ಕಿ, ಅಂಡ್ ಝೈಲೋ ಗಾಡಿಗಳು ಕೂಡ ಎಲ್ಲ ಇದೆ. ಅಂಡ್ ಸರ್ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಇದು ಹೇಳಿ ಸರ್ ಡೀಟೇಲ್ಸ್. ಸರ್ ಸ್ವಿಫ್ಟ್ ಡಿಸೈರ್ VDI. ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ಸರ್. 1,20,000 ಓಡಿದೆ ಗಾಡಿ. 1,20,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ VDI. ಮಾಡ್ಲು ಸರ್ 2015 ಮಾಡ್ಲು. ಸೊ ನೋಡ್ತಾ ಇರ್ಬೋದು ಗೇರ್ ಎಲ್ಲ ಗುಡ್ ಕಂಡೀಷನ್ ಸರ್. 80% ಇದೆ. ಒಂದು ಸ್ಕ್ರಾಚಸ್ ಇಲ್ಲ ವೆಹಿಕಲ್.
ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಇಲ್ಲಿ ಲೆದರ್ ಇಂಟೀರಿಯರ್. ಸರ್ ಇದಕ್ಕೆ ಟ್ರ್ಯಾಕ್ ಇದೆಯಾ ಸರ್? ಸರ್ ಶೋರೂಮ್ ಟ್ಯಾಕ್ಸ್ ಸಿಗಲ್ಲ. ಓಕೆ ಓಕೆ ಗಾಡಿ ಹತ್ತತ್ರ 3 ವರ್ಷದಿಂದ ಗಾಡಿನ ನಿಲ್ಸ್ಬಿಟ್ಟಿದ್ರು ಸರ್. ಓಕೆ ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇದು ಬಂದ್ಬಿಟ್ಟು ವಿಡಿಐ. ಸೊ ನಿಮ್ಗೆ ವಿಡಿಐ ಅಲ್ಲಿ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ ಅಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ನಾನು ಇದು ಬಂದ್ಬಿಟ್ಟು ಶಾರ್ಟ್ ಡಿಕ್ಕಿ ಅಂತಾರೆ. ಸೊ ಆಲ್ಮೋಸ್ಟ್ ಈ ಕಾರ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮ್ಗೆ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಗಾಡಿನ ಫೈನಲ್ 4.5 ಲಕ್ಷ ಕೊಡ್ತೀನಿ ಸರ್. 4,50,000 ಫೈನಲ್. ಡಾಕ್ಯುಮೆಂಟ್ ಲ್ಯಾಪ್ ಇದೆ, ರನ್ ಮಾಡ್ಕೊಡ್ತೀನಿ. ಅಪ್ ಟು ಡೇಟ್ ಎಲ್ಲ ಮಾಡಿ ಕೊಟ್ಟು 4,50,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್ ಇವಾಗ ಈ ಗಾಡಿಗೆ ಲೋನ್ ಆಗುತ್ತಾ? ಆಗುತ್ತೆ ಸರ್ ಏನು ಒಂದ್ 2.5 2.5 ಗಂಟೆ ಲೋನ್ ಆಗುತ್ತೆ. ಓಕೆ ಸೊ ನೋಡ್ತಾ ಇರ್ಬೋದು 2.5 ಲಕ್ಷ ಗಂಟ ನಿಮ್ಗೆ 100% ಲೋನ್ ಆಗುತ್ತೆ. 4,50,000 ಫೈನಲ್. ಅಂಡ್ ಇಲ್ಲೊಂದು ಎರ್ಟಿಗಾ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್, ಮೋಸ್ಟ್ ವಾಂಟೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಕಾರ್ ಎಲ್ಲ ಈ ತರ ಇದೆ. ಸೊ ನಂಬರ್ ಕೂಡ ತುಂಬಾ ಯೂನಿಕ್ ಆಗಿದೆ ನೋಡ್ತಾ ಇರ್ಬೋದು, 944. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 19 ಮಾಡಲು ವಿಡಿಐ. ಸೆಕೆಂಡ್ ಓನರ್, ನ್ಯೂ ಶೇಪ್. ಹೌದು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಎಲ್ಲ ಇನ್ನೂ ಒಂದು 80% ಟೈರ್ ಇದೆ. ಓಕೆ ನೀಟ್ ಆಗಿದೆ ಸರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ. ಇದು ಬಂದ್ಬಿಟ್ಟು ನ್ಯೂ ಶೇಪ್ ಗಾಡಿ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ ಮೇನ್ಲಿ. ಅಂಡ್ ಟಚ್ ಸ್ಕ್ರೀನ್ ಕೂಡ ಇದೆ. ಟಚ್ ಸ್ಕ್ರೀನ್ ಇದೆ, ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಕಾರ್ ಎಲ್ಲ ಈ ತರ ಇದೆ. ಸೊ ನಿಮ್ಗೆ 91,000 ಕಿಲೋಮೀಟರ್ ರನ್ ಆಗಿದೆ. ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದು ಬಂದ್ಬಿಟ್ಟು ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ನ್ಯೂ ಶೇಪ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ, ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಇವನ್ ನಿಮ್ಗೆ ಸೆಕೆಂಡ್ ರೋ ಕೂಡ ತುಂಬಾ ಚೆನ್ನಾಗಿದೆ, ಥರ್ಡ್ ರೋ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಇವನ್ ಥರ್ಡ್ ರೋ ಅಲ್ಲಿ. ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಈ ಎರ್ಟಿಗಾ? ಸರ್ ಇದು 1 ಲಕ್ಷ ಓಡಿದೆ. ಓಕೆ ಅಂಡ್ ಮಾಡ್ಲು ಸರ್? 19 ಮಾಡಲು. 19 ಮಾಡ್ಲು. ಸೆಕೆಂಡ್ ಓನರ್. ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ನಾವು 10.5 ಲಕ್ಷ ಹೇಳ್ತಾ ಇದೀವಿ. ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂತು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸೊ 10.5 ಲಕ್ಷ ಕೋಟಿಂಗು. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 100% ಆ ಕಡೆ ಈ ಕಡೆ ಸ್ವಲ್ಪ ಫೈನಲ್ ಎಲ್ಲ ಕೊಡ್ತೀನಿ. ಸೊ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀರಾ? ಸರಿ ಸರ್, ಹೌದು. ಓಕೆ 10 ಲಕ್ಷ ಫೈನಲ್ ಕೊಡ್ತೀನಿ. ಈ ಕಾರ್ಗೆ ಒಂದು 6 ಲಕ್ಷ ಲೋನ್ ಆಗ್ಬೋದಲ್ವಾ? ಆಗುತ್ತೆ ಸರ್, 6 ಲಕ್ಷ. 6ರಿಂದ 7 ಲಕ್ಷ ಲೋನ್ ಆಗುತ್ತೆ. ಯಾಕಂದ್ರೆ ಇದು ಮಾಡ್ಲು ಗಾಡಿ. ಮಾಡ್ಲು ವೆಹಿಕಲ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಶೇಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಡೀಸೆಲ್ ವೆಹಿಕಲ್ ಅಂಡ್ ಇವನ್ ಕಾರ್ ನಂಬರ್ ಕೂಡ ತುಂಬಾ ಯೂನಿಕ್ ಆಗಿದೆ ನೋಡ್ತಾ ಇರ್ಬೋದು. ಸೊ 10.5 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಎರ್ಟಿಗಾ ಇದೆ ನೋಡ್ತಾ ಇರ್ಬೋದು. ಸರ್ ಇದೆ ಸರ್ ಮಾಡ್ಲಿದ್ದು? ಸರ್ ಇದು 2018 ಸಿಂಗಲ್ ಓನರ್ ವೆಹಿಕಲ್, ಗ್ರೇ ಕಲರ್. ಓಕೆ ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಸರ್ 92,000 ಓಡಿದೆ. ಓಕೆ ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ 92,000 ಕಿಲೋಮೀಟರ್ ರನ್ ಆಗಿದೆ. ಅದು ಕೂಡ ಗ್ರೇ ಕಲರ್. 4 ಕೂಡ ಬ್ರಾಂಡೆಡ್ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಜೆಕೆ ಟೈರ್ಸ್ ನೋಡ್ತಾ ಇರ್ಬೋದು. ಇನ್ನು ಯೂಸೇ ಆಗಿಲ್ಲ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಇದೆ ನೋಡ್ತಾ ಇರ್ಬೋದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದರಲ್ಲಿ ಕೂಡ ಸೇಮ್ ಆಸ್ ಇಟ್ ಇಸ್ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಪವರ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಮೈನ್ಲಿ ಸಿಂಗಲ್ ಓನರ್. ಸೊ ನಿಮ್ಗೆ ರೂಫ್ ಎಸಿ ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ನೋಡ್ತಾ ಇರ್ಬೋದು ಈ ಗಾಡಿಯಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಇದೆ ಅಂಡ್ ನಿಮ್ಗೆ ಫ್ಯೂಯಲ್ ಸೇವಿಂಗ್ ಕೂಡ ತುಂಬಾ ಚೆನ್ನಾಗುತ್ತೆ ವಿಡಿಐ. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ ನಾವು 18 ಮಾಡಲು 8.5 ಹೇಳ್ತಾ ಇದೀವಿ. ಓಕೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 8.5 ಹೇಳ್ತಿದ್ರಾ, ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 18 ಮಾಡಲು ಸಿಂಗಲ್ ಓನರ್ 100% ಟ್ರ್ಯಾಕ್ ಇರುವಂತ ವೆಹಿಕಲ್. ಇದಕ್ಕೂ ಒಂದು 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಹುಂಡೈ ಎಕ್ಸೆಂಟ್ ಪ್ರೈಮ್ ಸರ್ ಇದು? ಹೌದು ಸರ್, ಪ್ರೈಮ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 2021 ಮಾಡಲು. ಓಕೆ 70,000 ರನ್ ಆಗಿದೆ. ಓಕೆ CNG ವಿತ್ ಪೆಟ್ರೋಲ್. CNG ಪ್ಲಸ್ ಪೆಟ್ರೋಲ್ ಗಾಡಿ. 21 ಮಾಡಲು ನ್ಯೂ ಶೇಪ್. ಓಕೆ ಓಕೆ ಸರ್ ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಇದು 6 ಲಕ್ಷ ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ?
ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 6 ಲಕ್ಷ 21 ಮಾಡಲು ನಿಮ್ಗೆ 6 ಲಕ್ಷಕ್ಕೆ ಆಲ್ಮೋಸ್ಟ್ ಸಿಗದೇ ಇಲ್ಲ ನಿಮ್ಗೆ ಯಾವ್ದೇ ಶೋರೂಮ್ ಅಲ್ಲಿ ಹುಡುಕಿದ್ರು ಕೂಡ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಒಳಗಡೆ ಕೂಡ ನಿಮ್ಗೆ ಎಷ್ಟು ನೀಟ್ ಆಗಿದೆ ಅಂದ್ರೆ ಅಷ್ಟು ನೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಮೇನ್ಲಿ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ ನೋಡ್ತಾ ಇರ್ಬೋದು ಓಡಿಗೋ ಮೀಟರ್ 76,080 ಕಿಲೋಮೀಟರ್ಸ್ ಮಾತ್ರನೇ ರನ್ ಆಗಿರೋದು. ಅಂಡ್ 2 ಏರ್ ಬ್ಯಾಗ್, ಇದು 2 ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸೊ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗು, 2 ಪವರ್ ವಿಂಡೋ ಅಂಡ್ ಪವರ್ ಸ್ಟೇರಿಂಗ್ ಮತ್ತೆ AC ಎಲ್ಲ ಬರುತ್ತೆ. ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಕ್ಯಾರಿಯರ್ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಜಾಸ್ತಿ ಓಡಿಲ್ಲ. ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್. ಸೊ ನೋಡ್ತಾ ಇರ್ಬೋದು CNG. ಸರ್ ಇದು ಎಷ್ಟು ಮೈಲೇಜ್ ಬರ್ಬೋದು ಸರ್ CNG ಅಲ್ಲಿ? ನಿಮ್ಗೆ ಒಂದು 30 ಬರುತ್ತೆ, ಸಿಟಿಯಲ್ಲೇ 30 ಬರುತ್ತೆ. ಸೊ ಲಾಂಗ್ ಆರಾಮಾಗಿ CNG ಅಲ್ಲಿ ಆರಾಮಾಗಿ ಒಂದು 35 ಒಂದೇ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಇದು CNG ಟ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಒಂದು ಒಳ್ಳೆ ಬೂಸ್ಟ್ ಸಿಗುತ್ತೆ ಗಾಡಿಯಲ್ಲಿ. ಅಂಡ್ ಇಲ್ಲಿ ನಿಮ್ಗೆ ಸ್ಟೆಪ್ನಿ ಇದೆ. ಸರ್ ಈ ಕಾರ್ಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಇದು 6 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 6 lakhs ಕೋಟಿಂಗ್ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇವಾಗ ಈ ಕಾರ್ಗೆ ಆಲ್ಮೋಸ್ಟ್ ಒಂದು 4.25 ಲೋನ್ ಆಗುತ್ತೆ. 4 ಲಕ್ಷ 20 ಮಾಡಲ್ ಅಲ್ವಾ ಇದು? 21 ಮಾಡಲು. ಸೊ ನಿಮ್ಗೆ ಆರಾಮಾಗಿ ನಿಮ್ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಆರಾಮಾಗಿ 80% ಲೋನ್ ಆಗುವಂತ ವೆಹಿಕಲ್. ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ, ಇದು ಬಂದ್ಬಿಟ್ಟು ಬರೀ ಬೋರ್ಡ್ ನೋಡಿ ಮಾತ್ರನೇ ಯೆಲ್ಲೋ ಬರ್ಡ್ ಕಾರ್ ಅಂತ ಅನ್ಕೋಬಹುದು. ಅದೊಂದು ಬಿಟ್ರೆ ಬೇರೆ ಕಡೆ ಇದು ಪ್ರೀಮಿಯಂ ಕಲರ್, ಒನ್ ಆಫ್ ದ ಯೆಲ್ಲೋ ಬರ್ಡ್ ಅಲ್ಲಿ ಆಲ್ಮೋಸ್ಟ್ ಈ ಕಲರ್ ಇರಲ್ವಲ್ಲ ಸರ್, ಕಡಿಮೆ ಇದು. ಅಂಡ್ ಸರ್ ಯಾವ್ದು ಸರ್ ಮಾಡ್ಲ್ ಇದು? ಸರ್ ಇದು 2020 ಮಾಡಲು ವಿ ವರ್ಷನ್. ಹೌದು. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 1,20,000 ಓಡಿದೆ. ಇದು 1,20,000 ಕಿಲೋಮೀಟರ್ ರನ್ ಆಗಿದೆ. ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ, 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ಕೂಡ ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡುತ್ತೆ. 100% ಶೋರೂಮ್ ಟ್ರ್ಯಾಕ್. ಅಂಡ್ ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್. ಹೌದು. ಸರ್ ಇದು 20 ಮಾಡಲ ಇದು? 2020. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ ನಿಮ್ಗೆ ಸೈಡ್ ಅಲ್ಲಿ. ಸೊ ಕಲರ್ ಮಾತ್ರ ಪ್ರೀಮಿಯಂ ಕಲರ್. ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಮಿರರ್ ಹೋಲ್ಡರ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಸರ್ 2 ಏರ್ ಬ್ಯಾಗ್ ಬರುತ್ತೆ ಸರ್? ಹೌದು. ಸೊ ನೋಡ್ತಾ ಇರ್ಬೋದು ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಇದು ಬಂದ್ಬಿಟ್ಟು 3rd ರೋ. ಸೊ ಕಾರ್ ಮಾತ್ರ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಪ್ರೀಮಿಯಂ ವೆಹಿಕಲ್ ಅಂದ್ರೆ ಪ್ರೀಮಿಯಂ ವೆಹಿಕಲ್. ಇದು ಬಂದ್ಬಿಟ್ಟು 2.4 ವಿ ವರ್ಷನ್ ಟೊಯೋಟಾ ಇನೋವಾ ಕ್ರಿಸ್ಟಾ 20 ಮಾಡಲು, ಸಿಂಗಲ್ ಓನರ್. 1,20,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಇದು 18.5 ಲಕ್ಷ ಹೇಳ್ತಾ ಇದ್ದೀವಿ. 18.5. ಓಕೆ. ಸೊ ನಿಮ್ಗೆ 18.5 ಕೋಟಿಂಗ್ ಮಾಡ್ತಿದ್ದಾರೆ. ಸೊ ಲೊಕೇಶನ್ ಗೆ ಬಂದು ಟೆಸ್ಟ್ ರೈಡ್ ಎಲ್ಲ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಅಂಡ್ 18.5 ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಈ ಗಾಡಿಗೆ ಒಂದು 13 ಗಂಟೆ 14 ಗಂಟೆ ಲೋನ್ ಆಗುತ್ತೆ. ಸೊ ಟೊಯೋಟಾ ಗಾಡಿಗಳಿಗೆ ಏನ್ ತೊಂದರೆ ಇಲ್ಲ. ನಿಮ್ ಪ್ರೊಫೈಲ್ ಬೇಸ್ ಯಾವ ತರ ಸಿವಿಲ್ ಸ್ಕೋರ್ ಎಲ್ಲ ಮೇಂಟೈನ್ ಮಾಡ್ತಿದೆ ಆ ತರ ನಿಮ್ಗೆ ಬೇಗ ಲೋನ್ ಆಗೋಗ್ಬಿಡುತ್ತೆ ನಿಮ್ಗೆ. ಅಂಡ್ ಅದ್ರ ಹಿಂದ್ಗಡೆ ಸೇಮ್ ಇದು ಕೂಡ ಸೇಮ್ ಎರ್ಟಿಗಾ. ಸೊ ಎರ್ಟಿಗಾ ಹುಡ್ಕೋರ್ಗೆ ಇವತ್ತು ಇದು 3ನೇ ಎರ್ಟಿಗಾ. ಹೇಳಿ ಸರ್ ಮಾಡ್ಲಿ ಯಾವ್ದು? ಸರ್ ಇದು 2021 ಮಾಡಲು. ಓಕೆ. ಇದು CNG ವಿತ್ ಪೆಟ್ರೋಲ್. CNG ಪ್ಲಸ್ ಪೆಟ್ರೋಲ್. ಓಕೆ. 21 ಮಾಡಲು CNG ಪ್ಲಸ್ ಪೆಟ್ರೋಲ್. ಹೌದು. ಓಕೆ. 1493 ಗಾಡಿ ನಂಬರ್ ಬಂದ್ಬಿಟ್ಟು. ಅಂಡ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಓಕೆ. ಅಂಡ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 11 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 11 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ಶೋರೂಮ್ ಹಿಸ್ಟ್ರಿ ಇದೆ. ಸೊ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ CNG ಪ್ಲಸ್ ಪೆಟ್ರೋಲ್. ಸೊ ನಿಮ್ಗೆ CNG ಪ್ಲಸ್ ಪೆಟ್ರೋಲ್ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಕಾರ್ ಎಲ್ಲ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸೊ ಇದು ಬಂದ್ಬಿಟ್ಟು 2nd ರೋ. ಸೊ ನಿಮ್ಗೆ ಸೇಮ್ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬಾಡಿ ಲೈನ್ ಅಪ್ ಮಾತ್ರ ಎಲ್ಲ ಗಾಡಿಗಳಿಗೂ ಸೂಪರ್ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ ಬರೀ ಬೋರ್ಡ್ ನೋಡಿ ಮಾತ್ರನೇ ಎಲ್ಲೋ ಬೋರ್ಡ್ ಅಂತ ಅನ್ಕೋಬಹುದು. ವೈಟ್ ಬೋರ್ಡ್ ತರ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ನೀಟಾಗಿ. ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಕ್ಲೀನ್ ಆಗಿ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ ಇದು ನಿಮ್ಗೆ ಮೇಲೆ
ಇದು ಕ್ಯಾರಿಯರ್ ಕೂಡ ಇದೆ. ಸೊ ಸಿಎಟ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ 10,000 ಕೊಡ್ತೀವಿ ಸರ್. 10,000 ಫೈನಲ್. ಫೈನಲ್ ಕೊಡ್ತೀವಿ. ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್. CNG ಪೆಟ್ರೋಲ್. ಮಾಡಲ್ ಸರ್ 21 ಮಾಡಲ್. 21 ಮಾಡಲ್ 10,000 ಫೈನಲ್. ಅಂಡ್ ಈ ಕಾರ್ಗೆ ಒಂದು 6 ರಿಂದ 7 ಲಕ್ಷ ಲೋನ್. 7 lakhs ವರೆಗೂ ಆಗುತ್ತೆ. 7 lakhs ಗಂಟೆ ಲೋನ್ ಆಗುತ್ತೆ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಅಪ್ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 10,500 ಲಕ್ಷ ಸರ್ ಹೇಳಿದ. ಹೌದು ಫೈನಲ್ 10,000. ಫೈನಲ್ 10,000. ಓಕೆ. ಅಂಡ್ ಅಲ್ಲಿಂದ ಒಂದು ಸೊ ಹೋಂಡಾ ಅಮೇಜ್ ಆಲ್ಮೋಸ್ಟ್ ನಿಮ್ಗೆ ಈ ಕಾರ್ ಅಂತೂ ಎಲ್ಲೋ ಬೋರ್ಡಲ್ಲಿ ಸಿಗದೇ ಇಲ್ಲ. ಯಾಕಂದ್ರೆ ತುಂಬಾ ಪ್ರೀಮಿಯಂ ವೆಹಿಕಲ್. ಇದು ಒಂಥರ ಲಕ್ಸುರಿ ಸಡಾನ್. ಸೊ ರೇರ್ ಆಗಿ ಎಲ್ಲಾರು ಒಂದ್ ಕಡೆ ಕಾಣಿಸ್ತಿರುತ್ತೆ. ಹುಡ್ಕೋರ್ಗೆ ಮಾತ್ರ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2016 ಸಿಂಗಲ್ ಓನರ್ ವೆಹಿಕಲ್. ಓಕೆ. 1,18,000 ಓಡಿದೆ. 1,18,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಮೇನ್. ಸರ್ ಇವಾಗ ಟ್ರ್ಯಾಕ್ ಹೇಳ್ತಾರೆ, ಟ್ರ್ಯಾಕ್ ಇರುತ್ತಾ? ಟ್ರ್ಯಾಕ್ ಸಿಗಲ್ಲ ಸರ್. ಸಿಗಲ್ಲ. ಓಕೆ ಓಕೆ. ಸೊ ಆಲ್ಮೋಸ್ಟ್ ಹೋಂಡಾ ಗಾಡಿಗಳಿಗೆ ಟ್ರ್ಯಾಕ್ ಸಿಗುತ್ತೆ. 18 ಒಳಗಿರೋ ಎಲ್ಲ ಕೊರೋನಾ ಟೈಮ್ ಅಲ್ಲೆಲ್ಲ ಸರಿಯಾಗಿ ಎಲ್ಲ ಮನೆ ಹತ್ರ ಹೇಳ್ತಾರೆ. ಅಂಡ್ ಇದು ಬಂದ್ಬಿಟ್ಟು ಹೋಂಡಾ ಗಾಡಿ. ಸೊ ನಿಮ್ಗೆ ಹೋಂಡಾ ಇಂಜನ್ ಯಾವ ತರ ಅಂದ್ರೆ ನಾವ್ ಹೇಳೋದೇ ಬೇಕಾಗಿಲ್ಲ, ಪ್ರೀಮಿಯಂ ಇಂಜನ್. ಸರ್ ಇವಾಗ ಇದು ಸಿಂಗಲ್ ಓನರ್ ಅಲ್ವಾ? ಹೌದು. 18 ಮಾಡ್ಲು. ಹೌದು 16 ಮಾಡ್ಲು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 3.5 ಹೇಳ್ತಾ ಇದ್ದೀವಿ ಸರ್. ಬರೀ 3.5 ಲಕ್ಷ ಕೊಡ್ತೀವಿ ಸರ್. ಏನಾರ ಒಂದು ಫೈನಲ್ ಪ್ರೈಸ್ ಏನಾರು ಕೊಡಂಗಿದ್ರೆ ಎಷ್ಟು ಕೊಟ್ಬಿಡ್ತಾರೆ? 3.30 ಫೈನಲ್ ಕೊಡ್ತೀವಿ. 3.30. 3.30. ಸೊ ನೋಡ್ತಾ ಇರ್ಬೋದು, ನಮ್ ಕಡೆಯಿಂದ ಬಂದ್ರೆ ನಿಮ್ಗೆ 3.30ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 16 ಮಾಡ್ಲು ಹೋಂಡಾ ಅಮೇಜ್ ನ, ಅದು ಕೂಡ ಸಿಂಗಲ್ ಓನರ್ ಕಾರು. ಸೊ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಕಾರು ನಿಮ್ಗೆ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಕಾರ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸಿಂಗಲ್ ಓನರ್ ಆಗಿರೋದ್ರಿಂದ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿಗೆ ಬಂದ್ಬಿಟ್ಟು ಹೋಂಡಾ ಅಮೇಜ್ ID ಟೆಕ್. ಸೊ ನಿಮ್ಗೆ ಹೋಂಡಾ ಸಿಟಿ ಎಷ್ಟು ಫೇಮಸ್ ಅಂತ ಗೊತ್ತು. ಆಲ್ಮೋಸ್ಟ್ ನಿಮ್ಗೆ ಸಿಮಿಲರ್ ಇಂಜನ್ ಇದ್ರಲ್ಲೂ ಕೂಡ ನಿಮ್ಗೆ ಬರುತ್ತೆ ನಿಮ್ಗೆ. ಅಂಡ್ ಈ ಕಾರ್ಗೆ ಫೈನಲ್ 3,30,000 ಫೈನಲ್ ಮಾಡಿ ಕೊಡ್ತೀರಾ ಸರ್. ಓಕೆ. ಸೊ ಅದ್ರ ಹಿಂದ್ಗಡೆನೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸ್ಮಾಲ್ ಡಿಕ್ಕಿ ಅಂತಾರೆ. ಇದನ್ನ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2020 ಮಾಡಲು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. 20 ಮಾಡಲು ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 80,000 ಏನೋ ಓಡಿದೆ. 80,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, 80,000 ಕಿಲೋಮೀಟರ್ ರನ್ ಆಗಿದೆ ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು. ಅಂಡ್ ಸರ್ ಟ್ರ್ಯಾಕ್ ಇರುತ್ತಲ್ಲ ಸರ್ ಈ ಗಾಡಿಗೆ? ನೋಡ್ಬೇಕು ಸರ್, ನೋಡ್ಬೇಕು, ಚೆಕ್ ಮಾಡ್ಬೇಕು. ಅಂಡ್ ನಿಮ್ಗೆ 80,000 ಜಾಸ್ತಿ ಕಿಲೋಮೀಟರ್ ರನ್ ಆಗಿಲ್ಲ. ಅಂಡ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್. ಸರ್ ಇವಾಗ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಇದು 7,25,000 ಹೇಳ್ತಾ ಇದೀವಿ. 18 ಮಾಡ್ಲು. 20 ಮಾಡ್ಲು. ಹೌದು. 7,25,000. 25,000. ಸೊ ನೋಡ್ತಾ ಇರ್ಬೋದು, 7,25,000 ಕೋಟಿಂಗ್ ಮಾಡ್ತಿದ್ದಾರೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ. ಸೊ 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಆಗಿ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ. ಆಲ್ಮೋಸ್ಟ್ ₹1 ಖರ್ಚಿಲ್ಲ. ಡೀಸೆಲ್ ಹಾಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಅಂಡ್ ಸರ್ ಈ ಗಾಡಿಗೆ ಒಂದು 4 ರಿಂದ 5 ಲಕ್ಷ ಲೋನ್ ಆಗುತ್ತೆ. ಸರ್ ಒಂದು 4.25 ಮಾಡಿಸ್ಕೊಡ್ತೀವಿ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ 710 ಕೊಡ್ತೀವಿ. 7,10,000 ಫೈನಲ್. ಸೊ ಅದ್ರ ಹಿಂದ್ಗಡೆ ಇನ್ನೂ ಒಂದು ಶಾರ್ಟ್ ಡಿಕ್ಕಿ ವೆಹಿಕಲ್. ಇದು ಕೂಡ ಸೂಪರ್ ಆಗಿದೆ ಕಾರ್ ಬಂದ್ಬಿಟ್ಟು. ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡಿ. ಟೈರ್ ಹಾಕಿಸ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಟೈರ್ ಹಾಕಿಸ್ಮೇಲೆ ಆಲ್ಮೋಸ್ಟ್ ನಿಮ್ಗೆ ಓಡೇ ಇಲ್ಲ ಅನ್ಸುತ್ತೆ ಕಾರ್ ಬಂದ್ಬಿಟ್ಟು. ಅಂಡ್ ಸರ್ ಇದು ಹೇಳಿ ಸರ್ ಡೀಟೇಲ್. ಸರ್ ಇದು 2019 ಸೆಕೆಂಡ್ ಓನರ್ ವೆಹಿಕಲ್. ಇದು 70,000 ನೋಡಿದೆ. 70,000 ಕಿಲೋಮೀಟರ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಓಕೆ. ಅಂಡ್ 2019 ಮಾಡಲು. ಹೌದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದು 6.5 ಹೇಳ್ತೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 6.5 ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? 3.5 ಫೈನಾನ್ಸ್ ಹಾಕ್ಸ್ಕೊಡ್ತೀವಿ. 3.5 ಫೈನಾನ್ಸ್ ಹಾಕ್ಸ್ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು, ಸ್ವಿಫ್ಟ್ ಡಿಸೈರ್ ಗಳಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ನೀವು ಲೊಕೇಶನ್ ಗೆ ಬಂದ್ರೆ ಸಾಕು, ನಿಮ್ಗೆ 100% ಟೆಸ್ಟೆಡ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಟಚ್ ಸ್ಕ್ರೀನ್ ಕೂಡ ಇದೆ, ಲೆದರ್ ಇಂಟೀರಿಯರ್ಸ್ ನೀಟ್ ಆಗಿದೆ, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್. ಅಂಡ್ ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಸರ್ ಈ ಗಾಡಿಗೆ ಒಂದು. ಸರ್ ಇದು ಫೈನಲ್ 6.30 ಕೊಡ್ತೀವಿ. 6.30 ಫೈನಲ್. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್
ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಇದು ಬಂದ್ಬಿಟ್ಟು ಟೂರಿಸ್ಟ್ ವೆಹಿಕಲ್. ಸೊ ಟೂರಿಸ್ಟ್ ವೆಹಿಕಲ್ 6,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದರಿಂದಗಡೆನೆ ಇದು ಒನ್ ಆಫ್ ದ ರೈರ್ ಕಾರ್ ಅಂತಾನೆ ಹೇಳ್ಬೋದು. ಫೋರ್ಡ್ ಫಿಗೋ ಟೈಟಾನಿಯಮ್ ಸರ್ ಇದು. ಹೌದು, ಟೈಟಾನಿಯಂ ಆಸ್ಪೈರ್. ಆಸ್ಪೈರ್, ಹೌದು, ಫಿಗೋ ಆಸ್ಪೈರ್. ಹೌದು. ಸೊ ಕಾರ್ ನಂಬರ್ ಬಂದ್ಬಿಟ್ಟು 6196. ಅಂಡ್ ಎಷ್ಟು ರನ್ ಆಗಿದೆ, ಮಾಡಲ್ ಯಾವುದು, ಓನರ್ಶಿಪ್ ಏನಾಗಿದೆ ಸರ್? ಇದು ಸಿಂಗಲ್ ಓನರ್, 2020 ಮಾಡಲ್. 20 ಮಾಡಲ್, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 60,000 ಓಡಿದೆ. 60,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಫೋರ್ಡ್ ಅಂದ್ರೇನೆ ಒಂಥರ ಕಾರು ಕಲ್ಬಂಡೆ ಇದ್ದಂಗೆ ಇರುತ್ತೆ ನಿಮ್ಗೆ. ಅಷ್ಟು ಸ್ಟ್ರಾಂಗ್ ಬರುತ್ತೆ ನಿಮ್ಗೆ. ಸೊ ಬಾಡಿ ಲೈನ್ ಅಪ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ನಿಮ್ಗೆ, ಫೋರ್ಡ್ ಆಗ್ಲಿ ವೋಕ್ಸ್ ವ್ಯಾಗನ್ ಆಗ್ಲಿ. ಅಂಡ್ ಸೊ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ. ಸೊ 2 ಏರ್ ಬ್ಯಾಗ್ ಬರುತ್ತೆ. ಮೇನ್ಲಿ ಸೇಫ್ಟಿ ಪರ್ಪಸ್ ಮಾತ್ರ ಸೂಪರ್ ವೆಹಿಕಲ್. 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಲೆದರ್ ಇಂಟೀರಿಯರ್ಸ್. ಸೊ ಲೆದರ್ ಇಂಟೀರಿಯರ್ಸ್ ಕೂಡ ನಿಮ್ಗೆ 100% ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು ರೈರು. ಸರ್ ಇವಾಗ ಈ ಫೋರ್ಡ್ ಆಸ್ಪೈರ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಇದು 6 ಲಕ್ಷ ಹೇಳ್ತಾ ಇದೀವಿ ಸರ್. 6 ಲಕ್ಷ. ಹೌದು ಸರ್. ಏನಾದ್ರು ಲೋನ್ ಮಾಡ್ಕೊಡ್ತೀರಾ? ಆಗುತ್ತೆ. 3 lakhs ಆಗುತ್ತೆ. ಓಕೆ ಓಕೆ. ಸೊ 6 lakhs ಸ್ಟಾರ್ಟಿಂಗ್ ಪ್ರೈಸ್. ಲೊಕೇಶನ್ ಗೆ ಬಂದ್ರೆ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ. ಓಕೆ. ಅಂಡ್ ಇಲ್ಲೊಂದು ಹುಂಡೈ ಎಕ್ಸೆಂಟ್ ಪ್ರೈಮ್ 2ನೇ ಗಾಡಿ ನಮ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೇಳಿ ಸರ್. ಸರ್ ಇದು 2019 ಸಿಂಗಲ್ ಓನರ್ ವೆಹಿಕಲ್. ಓಕೆ. 19 ಸಿಂಗಲ್ ಓನರ್. 90,000 ರನ್ ಆಗಿದೆ. 90,000 ರನ್ ಆಗಿದೆಯಾ ಸರ್? ಸೊ ನೋಡ್ತಾ ಇರ್ಬೋದು, 90,000 ರನ್ ಆಗಿದೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಮೇನ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಬ್ರಿಸ್ಟೋನ್. ಸೊ ಆರಾಮಾಗಿ ಓಡಿಸ್ಕೊಬಹುದು. ಕಾರ್ ಮಾತ್ರ ₹1 ಖರ್ಚಿಲ್ಲ. ಡೀಸೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದೇ ಕೆಲಸ ಅಷ್ಟೇ. ಅಂಡ್ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 5.5 ಲಕ್ಷ. 5.5 ಲಕ್ಷ. 5 ಲಕ್ಷ ಹೇಳ್ತಾ ಇದೀವಿ. ಸೊ 5.5 ಲಕ್ಷ ಹೇಳ್ತಿದ್ದಾರೆ. ಅಂಡ್ ಲೊಕೇಶನ್ ಗೆ ಬಂದ್ಬಿಟ್ರೆ ಕಾರ್ ಎಲ್ಲ ಇಷ್ಟ ಆದ್ರೆ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ₹1 ಖರ್ಚಿಲ್ಲ. ನೋಡ್ತಾ ಇರ್ಬೋದು, ಕಸ್ಟಮರ್ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸರ್ 5.5 ಲಕ್ಷ ಹೇಳ್ತೀವಿ. ಓಕೆ. ಲೋನ್ ಒಂದು 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಸೊ ನಿಮ್ಗೆ ಆಪಲ್ ಕಟ್ ಬಂದ್ಬಿಟ್ಟು ಸರ್ ಎಷ್ಟು ಆಪಲ್ ಕಟ್ ಇದೆ ಸರ್ ಟೋಟಲ್? ಸರ್ ಟೋಟಲ್ 4 ವೆಹಿಕಲ್ ಇದೆ. ಎಲ್ಲ ಇದೆ ಕಲರ? 18, 20, ಓಕೆ, 19. 18, 20, 19. ಅಂಡ್ ಇದು ಬಂದ್ಬಿಟ್ಟು ಮೆರೂನ್ ರೆಡ್ ಅಂಡ್ ಸಿಲ್ವರ್ ಕಲರ್, ಇನ್ನೊಂದು ವೈಟ್ ಬ್ಲೂ. ಓಕೆ ಓಕೆ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದು 90,000 ರನ್ ಆಗಿದೆ ಗಾಡಿ. 90,000 ರನ್ ಆಗಿದೆ. ಓಕೆ. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇದು ಮೇನ್ಲಿ 18 ಮಾಡಲ್. ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು, 18 ಮಾಡಲ್, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಈ ಕಾರ್ ಎಷ್ಟು ಓಡಿರ್ಬೋದು ಸರ್? ಸರ್ ಇದು ಗಾಡಿ 90,000 ಓಡಿದೆ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು, ಸೊ ಈ ವೆಹಿಕಲ್ ಅಲ್ಲೂ ಕೂಡ ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 18 ಮಾಡಲು. ಸೊ ನಿಮ್ಗೆ ರೇರ್ ಎಸಿ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ರೇರ್ ಎಸಿ, ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ನಾವು ಡಿಸೈರ್ ಆಪಲ್ ಕಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಸರ್ ಇದು 7 lakhs ಹೇಳ್ತಾ ಇದೀವಿ. ಒಂದು 670 ಫೈನಲ್ ಕೊಡ್ತೀನಿ. 6,70,000 ಫೈನಲ್ ಸರ್. ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ, ಒಂದು 4 lakhs ಆಗುತ್ತೆ ಸರ್. 4 lakhs ಗಂಟೆ ಲೋನ್ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, 4 lakhs ಗಂಟೆ ಲೋನ್ ಆಗೋಗುತ್ತೆ ಸರ್. 6,70,000 ಫೈನಲ್. ಹೌದು. ಅಂಡ್ ಅದ್ರ ಪಕ್ಕದಲ್ಲೇ ಇವಾಗ ಬಂದ್ಬಿಟ್ಟು ನೀವು ಸಿಲ್ವರ್ ಕಲರ್ ನೋಡಿದಿರಾ, ಇದು ಬಂದ್ಬಿಟ್ಟು ಮೆರೂನ್ ರೆಡ್. ಇದು ಟಾಪ್ ಅಂಡ್ ಗಾಡಿ ಅನ್ಸುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ, ಸೂಪರ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಮೈನ್ಲಿ ಡೀಸೆಲ್ ವೆಹಿಕಲ್. ಬರೀ ಬೋರ್ಡ್ ನೋಡಿ ಮಾತ್ರನೇ ಇದು ಯೆಲ್ಲೋ ಬೋರ್ಡ್ ಅಂತ ಅನ್ಕೊಬೇಕು, ಇಲ್ಲಾಂದ್ರೆ ಸೂಪರ್ ವೆಹಿಕಲ್. ಸರ್ ಈ ಕಾರ್ ಯಾವ ಸರ್ ಮಾಡ್ಲಿದು? ಸರ್ ಇದು 2020 ಮಾಡಲ್ ZDI. 20 ಮಾಡಲು ZDI. ಆಲ್ಮೋಸ್ಟ್ ಈ ಕಾರ್ ಆದ್ಮೇಲೆ ಸ್ಟಾಪ್ ಇದೆ. ಲಾಸ್ಟ್ ವೇರಿಯಂಟ್ ಅನ್ಸುತ್ತೆ. ಎಲ್ಲ ಪೆಟ್ರೋಲ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ವೇರಿಯಂಟ್ ಡೀಸೆಲ್ ಕಾರು, ಪ್ರೀಮಿಯಂ ಕಲರ್, ಒಂಥರ ಆಪಲ್ ತರನೇ ಇದೆ ಕಾರ್. ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 1 lakh ಓಡಿದೆ.
1 lakh ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಇದೆ. 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಈ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 8 ಲಕ್ಷ ಕೊಡ್ತೀನಿ ಸರ್ ಗಾಡಿ. ಸರ್ 8 lakhs ಫೈನಲ್. ಸರ್ ಆರಾಮಾಗಿ ಒಂದು 5.5 ಲೋನ್ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ 5.5 ಲೋನ್ ಆಗೋ ಅಂತ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ZDI. ಹೌದು ZDI ಟಾಪ್ ಅಂಡ್ ವೆಹಿಕಲ್. ಸೊ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಅಂಡ್ ಸ್ಟೀರಿಂಗ್ ಕಂಟ್ರೋಲ್ಸ್. ಸೊ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಕಲರ್ ಕೂಡ ತುಂಬಾ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಕಲರ್ ಅಷ್ಟು ಪ್ರೀಮಿಯಂ ಆಗಿದೆ. ಅಂಡ್ ನಿಮ್ಗೆ ಒಂದ್ 5.5 ಲಕ್ಷ ಲೋನ್ ಗಂಟೆ ಆಗೋಗುತ್ತೆ. 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸರ್ 8 ಲಕ್ಷ ಫೈನಲ್. 8 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ. ಡೀಸೆಲ್ ವರ್ಷನ್ ಅಲ್ವಾ ಸರ್? ಡೀಸೆಲ್ ವರ್ಷನ್. ಹೌದು ಡೀಸೆಲ್ ವರ್ಷನ್, ಮೇನ್ಲಿ ಲಾಸ್ಟ್ ವೇರಿಯಂಟ್. ಇದಾದ್ಮೇಲೆ ಡೀಸೆಲ್ ಸ್ಟಾಪ್ ಆಗೋಗ್ಬಿಟ್ಟೈತೆ. ಅಂಡ್ ಪ್ರೀಮಿಯಂ ಕಲರ್ ಹುಡುಕಿದ್ರು ಕೂಡ ನಿಮ್ಗೆ ಈ ಕಲರ್ ಸಿಗದೇ ಇಲ್ಲ, ಅಷ್ಟು ಪ್ರೀಮಿಯಂ ಕಲರ್ ಈ ಕಾರ್ ಬಂದ್ಬಿಟ್ಟು. ಅಂಡ್ ಅದ್ರ ಪಕ್ಕದಲ್ಲೇ ನೀವು ಲಾಂಗ್ ಡಿಕ್ಕಿನ ನೋಡ್ತಾ ಇದೀರಾ. ಇದು ಯಾವ ಸರ್ ಮಾಡ್ಲಿ ಇದು? ಸರ್ ಇದು 2016. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. 16 ಸೆಕೆಂಡ್ ಓನರ್. ಹೌದು. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 1,20,000 ಓಡಿದೆ. 1,20,000 ಕಿಲೋಮೀಟರ್ ರನ್ ಆಗಿದೆ. ಇದ್ರಲ್ಲಿ 4 ಪವರ್ ವಿಂಡೋ ಎಲ್ಲ ಇದೆ. 4 ಕೂಡ ಪವರ್ ವಿಂಡೋ ಇದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, AC. ಹೌದು AC. ಅಂಡ್ ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ. ಹೌದು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತಾ ಇದ್ದೀರಾ? ಸರ್ ಇದು 4 lakhs ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಸರ್ 4 lakhs ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು 4 lakhs ಹೆಚ್ಚು ಕಡಿಮೆ ಆಗೋಗುತ್ತೆ. 5535 ಯೂನಿಕ್ ಆಗಿದೆ ನಂಬರ್ ಮಾತ್ರ. ಅಂಡ್ 4 ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಸೊ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ JK ಟೈರ್ಸ್. ಸೊ 95% ಟೈರ್ ಇದೆ ನಿಮ್ಗೆ. ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಸೊ ಕಾರ್ ಎಲ್ಲ ಈ ತರ ಇದೆ. ಸೊ ಒಂದ್ ಒಳ್ಳೆ ಬಡ್ಜೆಟ್ ಅಲ್ಲಿ, ಲೋ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು. ಈ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಂದು 380 ಆಗುತ್ತೆ ಸರ್. 3,80,000 ಗೆ ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಬರೀ 3,80,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಕಾರ್ ಮಾತ್ರ ಅಲ್ಟ್ರಾ ಪ್ರೀಮಿಯಂ ಆಗಿದೆ. ನಾವು ವೆರಿಟೋ ಇದೆ. ಲೋ ಬಡ್ಜೆಟ್ ಅಲ್ಲಿ ಏನಾರ ಒಳ್ಳೆ ಕಾರ್ ಏನಾರ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ ಬಂದ್ಬಿಟ್ಟು. ಕಾರ್ ನಂಬರ್ ಕೂಡ 968403 ಗಾಡಿ. ಸರ್ ಹೇಳಿ ಸರ್. ಸರ್ 2016. ಓಕೆ. ಸೆಕೆಂಡ್ ಓನರ್ ವೆಹಿಕಲ್, ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ, 6 months ಮಾಡ್ಕೊಡ್ತೀವಿ. ಓಕೆ ಸರ್ ಇದು 3 lakhs ಹೇಳ್ತೀವಿ. ಓಕೆ. 2,70,000 ಫೈನಲ್ ಕೊಡ್ತೀವಿ. ಸರ್ ಫೈನಲ್ ಟು ಫೈನಲ್ 2,70,000 ಫೈನಲ್. ಮಾಡಲು 16 ಮಾಡಲು. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಆಗಿದೆ. ಬರೀ 2,60,000ಕ್ಕೆ ಫೈನಲ್. ಇದು ಹೌದು. ಇದು 1,12,000 ಕಿಲೋಮೀಟರ್ ಓಡಿದೆ. 1,12,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದು ಬಂದ್ಬಿಟ್ಟು ವೆರಿಟೋ. ನಿಮ್ಗೆ ಇದ್ರಲ್ಲೂ ಕೂಡ ನಿಮ್ಗೆ ಡಿಕ್ಕಿ ಬರುತ್ತೆ ನಿಮ್ಗೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಸೆಂಟ್ರಲ್ ಲಾಕ್ ಕೂಡ ಎಲ್ಲ ಇದೆ. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ನಿಮ್ಗೆ ಈ ಬಡ್ಜೆಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಾರ್ ಸಿಗದೇ ಇಲ್ಲ. ಇದು ಬಂದ್ಬಿಟ್ಟು ಮಹೇಂದ್ರ ಗಾಡಿ, ಸೂಪರ್ ಆಗಿದೆ. ಕಾರ್ ಎಲ್ಲ ಒಂದ್ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ನಮ್ ವಿಡಿಯೋದಲ್ಲಿ 5ನೇ ಗಾಡಿ, ಎರ್ಟಿಗಾ VDI 5ನೇ ಗಾಡಿ ತೋರಿಸ್ತಾ ಇದೀವಿ ನಿಮ್ಗೆ. ಕ್ಯಾರಿಯರ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ನಂಬರ್ ಕೂಡ ತುಂಬಾ ಯೂನಿಕ್ ಆಗಿದೆ. 2883. ಬರೀ 76,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆಯಾ ಸರ್ ಇದು? ಹೌದು ಸರ್. ಸೊ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಸಿಂಗಲ್ ಓನರ್, ರಿವರ್ಸ್ ಪಾರ್ಕಿಂಗ್, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 76,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಎರ್ಟಿಗಾ VDI. ರೇರ್ ಕ್ಯಾರಿಯರ್ ಎಲ್ಲ ಇದೆ ನಿಮ್ಗೆ ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ರೂಫ್ AC ಕೂಡ ಎಲ್ಲ ಇದೆ. ಸೊ ನಾವು ಎರ್ಟಿಗಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸರ್ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸರಿ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 8.5 ಲಕ್ಷ ಹೇಳ್ತೀವಿ. ಫೈನಲ್ ಟು ಫೈನಲ್ 8-10 ಕೊಡ್ತೀವಿ. 8,10,000 ಫೈನಲ್. ಒಂದು 4.5 ಲಕ್ಷ ಲೋನ್ ಆಗೋದು. 5 ಲಕ್ಷ ಒಳಗೆ ಲೋನ್. ಸೊ ನೋಡ್ತಾ ಇರ್ಬೋದು ಜೈಲೋ ಮಹೇಂದ್ರ ಕಾರ್ ಮಾತ್ರ ಈ ತರ ಇದೆ. 4458 ಗಾಡಿ ನಂಬರು. ಅಂಡ್ ಈ ಜೈಲೋ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 96,000 ನೋಡಿದೆ. 96,000. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ವೆಹಿಕಲ್. ಸರ್ ಏನ್ ಪ್ರೈಸ್ ಕೊಡ್ತಾ ಇದ್ರಾ ಸರ್? 4.5 ಲಕ್ಷ ಹೇಳ್ತಾ ಇದೀವಿ. 4.5 ಲಕ್ಷ ಹೇಳ್ತಾ ಇದ್ರಾ? ಒಂದು ಫೈನಲ್ ಟು ಫೈನಲ್ ಏನಾರ 430 ಕೊಡ್ತೀವಿ ಸರ್. 4,30,000 ಫೈನಲ್. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಮಾಡಿಸ್ಕೊಡ್ತೀರಾ? ಓಕೆ. ಸೊ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ನಿಮ್ಗೆ 100% ಮಾಡಿಸ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಆ ಪ್ರೈಸ್. ಹೌದು.
ಸೊ ನೋಡ್ತಾ ಇರ್ಬೋದು ಮಹೇಂದ್ರ. ಸೊ ಇವನ್ ಮಹೇಂದ್ರ ಗಾಡಿಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಗೆ ಹೇಳೋದೇ ಬೇಕಾಗಿಲ್ಲ. ಸೊ ಇದು ಕೂಡ ನಿಮ್ಗೆ 8 ಸೀಟರ್ ವೆಹಿಕಲ್, ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ರೆ. 4458 ಗಾಡಿ ನಂಬರ್ ಬಂದ್ಬಿಟ್ಟು. ಸೊ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು 3rd ರೋ. ಸರ್ ಇವಾಗ ಈ ಮಹೇಂದ್ರ ಜೈಲೋಗೆ ಏನ್ ಸರ್ ಪ್ರೈಸ್ ಹೇಳಿದ್ದು? ಸರ್ 4.5. 4.5 ಫೈನಲ್. ಫೈನಲ್ ಒಂದು 4.30 ಕೊಡ್ತೀನಿ. 4.30 ಫೈನಲ್, ನೋ ಬಾರ್ಗಿಂಗ್. ಸೊ ನೋಡ್ತಾ ಇರ್ಬೋದು ಒಂದೇ ಒಂದ್ ಪೀಸ್ ಇದೆ ಈ ಕಾರ್ಗೆ ಮಾತ್ರ, ಸಿಕ್ಕಾಪಟ್ಟೆ ಡಿಮ್ಯಾಂಡ್. 9942 ಗಾಡಿ ನಂಬರ್ ಬಂದ್ಬಿಟ್ಟು. ಅಂಡ್ ಇದು ಬಂದ್ಬಿಟ್ಟು ಇಂಡಿಕಾ, ಟಾಟಾ ಇಂಡಿಕಾ, ಗಟ್ಟಿ ಕಾರು, ದುಡಿಯಕ್ ಮಾತ್ರ ಎಕ್ಸಲೆಂಟ್ ಕಾರು, ಲೋ ಬಡ್ಜೆಟ್ ಅಲ್ಲಿ. ಹೇಳಿ ಸರ್. ಸರ್ ಇದು 2016 ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ, 6 ತಿಂಗಳು ನಾನು ಮಾಡ್ಕೊಡ್ತೀನಿ. ಓಕೆ. 1,70,000 ಹೇಳ್ತಾ ಇದ್ದೀನಿ ಸರ್. ಸರ್ ಬರೀ 1,70,000. ಸೊ ನೋಡ್ತಾ ಇರ್ಬೋದು ಬರೀ 1,70,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ರಿವರ್ಸ್ ಪಾರ್ಕಿಂಗ್, ಸೆನ್ಸರ್ಸ್ ಎಲ್ಲ ಇದೆ. ಇಂಡಿಕಾ V2 LX ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, 4 ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, AC ಬರುತ್ತೆ. ಸರ್ ಈ ಗಾಡಿಗೆ 1,70,000 ಫೈನಲ್. ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 160ಗೆ ಫೈನಲ್. ಫೈನಲ್ ಕೊಡ್ತೀನಿ.